ಹಾಯ್ ಫ್ರೆಂಡ್ಸ್, ನಾನಿವತ್ತು ರವಿಚಂದ್ರನ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಂದರೆ ಎಲ್ರಿಗೂ ಇಷ್ಟ, ಹಾಗೆ ನನಗೂ ಕೂಡ ತುಂಬ ಇಷ್ಟ. ಇವರು ಹುಟ್ಟಿದ್ದು 30/5/1965ರಲ್ಲಿ. ಸ್ಥಳ ಬೆಂಗಳೂರಲ್ಲಿ ಇವರು ಹುಡ್ತಾರೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಂದ್ರೇ ವಿಭಿನ್ನತೆ ಮತ್ತು ತುಂಬಾ ರಿಚ್ನೆಸ್ ಇರೋ ಮೂವಿಗಳನ್ನ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಒಬ್ಬರು ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ತುಂಬ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಹಾಗೆ ಇವರ ತಂದೆ ಹೆಸರು ಬಂದು ಎನ್ ವೀರಸ್ವಾಮಿ, ತಾಯಿ ಹೆಸರು ಬಂದು ಪಟ್ಟಾಮಾಲ್ ಅಂತ ತಾಯಿ ಹೆಸರು. ಇವರು ತುಂಬ ಮೂವಿಗಳನ್ನ ಫಸ್ಟ್ ಮಾಡಿದ್ದಾರೆ, ಗೊತ್ತಿಲ್ಲ ನಮಗೆ ಯಾವ ಮೂವಿ ಅಂತ. ಮೊದಲನೇ ಮೂವಿ ಬಂದು ಕದೀಮ ಕಳ್ಳರು ಅನ್ನೋ ಮೂವಿನ ಇವರು ರಿಲೀಸ್ ಮಾಡ್ತಾರೆ 1983ರಲ್ಲಿ. ಆದರೆ ಕದೀಮ ಕಳ್ಳರು ಮೂವಿ ಅಷ್ಟೇನು ಯಶಸ್ಸನ್ನು ತಂದುಕೊಡೋದಿಲ್ಲ. ಆನಂತರ ಸುಮ್ಮನೆ ಆಗಿರ್ತಾರೆ. ಆನಂತರ ಇವರೇ ಡೈರೆಕ್ಷನ್ ಮತ್ತು ಪ್ರೊಡ್ಯೂಸ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆನಂತರ ಮಾಡೋವಂಥ ಮೂವಿನೇ ಪ್ರೇಮಲೋಕ ಎಷ್ಟು ಬಜೆಟ್ ಹಾಕಿರ್ತರೋ ಅದರ 100ರಷ್ಟು ಹಣನ ತಂದುಕೊಡುತ್ತದೆ. ಯಾಕಂದರೆ ಆಗಿನ ಕಾಲದಲ್ಲಿ ಒಂದು 50 ದಿನ 100 ದಿನ ಓಡಿದ್ರೆ ಸಾಕು ಕನ್ನಡ ಒಂದು ಮೂವಿ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಇದು ವರ್ಷ ಪೂರ್ತಿ ಓಡಿ ಹೊಸ ದಾಖಲೆನೇ ಬರೆಯುತ್ತೆ. ಯಾಕಂದರೆ ತುಂಬ ಒಳ್ಳೊಳ್ಳೆ ಸಾಂಗ್ ಇದ್ವು ಪ್ರೇಮಲೋಕ ಮೂವಿಲಿ. ಜೂಹಿ ಚಾವ್ಲಾ ಅವ್ರನ್ನ ಕೂಡ ಹಿಂದಿ ಇಂಡಸ್ಟ್ರಿಯಿಂದ ಕನ್ನಡ ಇಂಡಸ್ಟ್ರಿಗೆ ಫಸ್ಟು ಪರಿಚಯ ಮಾಡಿಕೊಟ್ಟಿದ್ದೆ ನಮ್ಮ ರವಿಚಂದ್ರನ್ ಸರ್ ಅಂತಲೇ ಹೇಳ್ಬೋದು. ಆಗಿನ ಕಾಲದಲ್ಲೇ ಅವರ ಫಿಲಮ್ ಕಾಸ್ಟು ತುಂಬಾ ಜಾಸ್ತಿ ಇತ್ತು. ಜೂಹಿ ಚಾವ್ಲಾ ಅವ್ರನ್ನ ಕನ್ನಡ ಇಂಡಸ್ಟ್ರಿಗೆ ಇವರು ಪರಿಚಯ ಮಾಡಿಕೊಡ್ತಾರೆ. 1987ರಲ್ಲಿ ರಿಲೀಸ್ ಆಗುತ್ತೆ ಈ ಪ್ರೇಮಲೋಕ ಮೂವಿ. ತುಂಬ ಒಳ್ಳೆಯ ಯಶಸ್ಸನ್ನು ತಂದುಕೊಡುತ್ತೆ. ಆನಂತರ ಬಂದಿರೋ ಮೂವಿಗಳೆಲ್ಲ ತುಂಬಾ ಹಿಟ್ ಆಗಿರೋ ಮೂವಿಗಳೇ. ಹಳ್ಳಿ ಮೇಷ್ಟ್ರು, ಯಾರೇ ನೀನು ಚೆಲುವೆ, ಇವೆಲ್ಲ ಮೂವಿಗಳು ತುಂಬಾ ಚೆನ್ನಾಗಿ ಓಡ್ತು. ಆನಂತರ ಸಿಪಾಯಿ, ಚಿರಂಜೀವಿ ಸರ್ ಕೂಡ ಇದರಲ್ಲಿ ಮೇನ್ ರೋಲ್ ಮಾಡಿದರು. ಆನಂತರ ಕಲಾವಿದ, ಹೀಗೆ ತುಂಬ ಕಿಂದರಿ ಜೋಗಿ ಅನ್ನೋ ಮೂವಿಗಳನ್ನೆಲ್ಲ ತೆಗಿತಾರೆ. ನೆಕ್ಸ್ಟು 14/2/1986ರಲ್ಲಿ ಮದುವೆ ಆಗ್ತಾರೆ. ಸುಮತಿ ಅನ್ನೋರನ್ನ ಇವರು ಮದುವೆ ಆಗ್ತಾರೆ. ಹಾಗೆ ಇವ್ರಿಗೆ 3 ಜನ ಮಕ್ಕಳಿದ್ದಾರೆ. ಗೀತಾಂಜಲಿ, ಮನೋರಂಜನ್, ವಿಕ್ರಮ್ ಅಂತ 3 ಜನ ಮಕ್ಕಳಿದ್ದಾರೆ ಇವ್ರಿಗೆ. ಹಾಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅವ್ರಿಗೆ ಅವ್ರ ಮಗಳು ಅಂದರೆ ತುಂಬಾ ಪ್ರಾಣ. ಮನೋರಂಜನ್ ಕೂಡ ಮುಗಿಲ್ಪೇಟೆ ಅನ್ನೋ ಮೂವಿಲಿ ಆ್ಯಕ್ಟ್ ಮಾಡಿದರು. ನೆಕ್ಸ್ಟು ಇವ್ರ ಬಗ್ಗೆ ಹೇಳಬೇಕು ಅಂದರೆ ಕಾಮಿಡಿ ಕಿಲಾಡಿಗಳಲ್ಲಿ ಚೀಫ್ ಗೆಸ್ಟ್ ಆಗಿ ಬಂದಿದ್ದರು ರವಿಚಂದ್ರನ್ ಸರ್. ಆಮೇಲೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಹೀಗೆ ರಿಯಾಲಿಟಿ ಶೋಗಳಲ್ಲಿ ರವಿಚಂದ್ರನ್ ಸರ್ನ ಈಗಲೂ ನೋಡ್ಬೋದು. ಆದರೆ ತುಂಬ ಫಿಲಮ್ಗಳನ್ನ ಮಾಡ್ತಿಲ್ಲ ಈಗ. ತುಂಬ ಫಿಲಮ್ಗಳು ಮಾಡ್ತಿದ್ರು ಆವಾಗ. ಆದರೆ ಈಗ ತುಂಬ ರಿಯಾಲಿಟಿ ಶೋಗಳಲ್ಲಿ ಮಾತ್ರ ಇವರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಒಬ್ಬರು ಓನರ್ ಆಗಿ, ಹಾಗೆ ಹೋಸ್ಟ್ ಆಗಿ ಇವರು ಇದು ಮಾಡ್ತಿದ್ದಾರೆ. ಈಗ ಒಂದು ಮೂವಿನ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದ್ಯಾವ ಪ್ಯಾರ್ ಅನ್ನೋ ಮೂವಿನ ಇವರು ಈಗ ಪ್ರೊಡ್ಯೂಸ್ ಮಾಡಿದ್ದಾರೆ. ಇಷ್ಟು ರವಿಚಂದ್ರನ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಹೀಗೇ ಸಪೋರ್ಟ್ ಮಾಡ್ತೀರಿ.